ಏನ್ರಿ ಬಳ್ಳಲ್ಲಿ ಒಂದ್ ಸ್ವಲ್ಪ ಸುಲ್ ಕೊಡ್ರಿ. ಏನಪ್ಪಾ ಆಕಿ ಬಳ್ಳೊಳ್ಳಿ ಸುಲಿ ಅಂದ್ಗಟ್ಲೆ ನಾಚಿಗಿಲ್ದ ಬಳ್ಳೊಳ್ಳಿ ಸುಲಿಯಕತ್ತಿ ಬಿಡು. ಏನ್ತಿ ಗುಲಾಮ್ ಆಗಿಬಿಟ್ಟೆನ ಬೇಸ್ ಮಾಡಾಕತ್ತಿ ಬಿಡು. ಬಳ್ಳೊಳ್ಳಿ ಸುಲಿ ಅಂದ್ರೆ ಸುಲ್ತಿದಿ, ಚಟ್ನಿ ಕಾಯಿ ಹೊಡ್ಕೊಡು ಅಂದ್ರೆ ಹೊಡ್ಕೊಡ್ತಿದಿ. ಏನ್ತಿ ಗುಲಾಮ್ ಆಗಿ ಬಿಟ್ಟು ಬಿಡು ಮಗ. ಅವಾಗ್ಲಿದ್ದ ನಾನು ಒದರಕತ್ತಿ ನಿನ್ ಪಾಡಿ ನೀ ಬಳ್ಳೊಳ್ಳಿ ಸುಲಿಯಕತ್ತಿದ್ದಿ. ಇದು ಯಾಕ ನಾನು ಸರಿ ಕಾಣಲ್. ಹೌದತ್ತಿ, ನಿನ್ ಮಗ ಈಗ ಏನ್ತಿ ಗುಲಾಮ್ಗಿರಿನ ಮಾಡ್ತಾನ. ಏನೀಗ ಹೋದ್ವಾರ ನಿನ್ ಮಗಳ ಹಳಿಯ ಬಂದಾಗ ನಿನ್ ಹಳಿಯ ನಿನ್ ಮಗಳಿಗೆ ಸರ್ಬತ್ ಮಾಡಿ ಕೊಟ್ನ. ಇದ್ ನೋಡಕ್ ಕಣ್ಣಿಗೆ ಎಷ್ಟು ತಂಪಂತ ಅಂದ್ಯಲ್ಲ. ಅದ ಈಗ ನಿನ್ ಮಗಗ್ ನಾನ್ ಬಳ್ಳೊಳ್ಳಿ ಸುಳ್ ಕೊಡಂದಕ್ಕ ಏನ್ತಿ ಗುಲಾಮ್ ಹಂಚ್ಬಿಡ್ತೇನ. ಹೇಗಿತ್ತ ಎದಕ್ ನಮ್ಮ ಹೋಗಿ ಹಂಗ್ ಮಾತಾಡಕತಿ? ನೀ ಬಾಯಿ ಮುಚ್ಚ. ಮಾತಾಡ ಕಡೆ ಮಾತಾಡ್ಲಾರ್ಕ ನಾನ್ ಮಾತಾಡ್ತಿರೋದು. ಈಗೇನ್ ನೀ ಮಾತಾಡ್ತೇಯ, ನಾನ್ ಇದ್ರಕಿಂತ ಜೋರಾಗಿ ಮಾತಾಡ್ಲಾ? ಸರಿ ಬಿಡು, ನಾನ ಮಾತಾಡ್ತೀನಿ. ಯಾವ ನನ್ ಬರ್ತಡೇ ದಿನ ಫಸ್ಟ್ ಕೇಕ್ ತಿನ್ಸಿದ್ದ ನಿನಗ್ ನಾನು. ಮತ್ತೆ ನಮ್ಮ ಆನಿವರ್ಸರಿ ದಿನ ಫಸ್ಟ್ ಹಾಕಿ ಕೇಕ್ ತಿನ್ಸಿನ ಅಂತಂದು ಒಂದ್ ವಾರ ಮಾತಾಡ್ದು ಬಿಟ್ಟಿ ನನ್ನ ಜೊತೆಗೆ. ಅದು ಹೋಗ್ಲ ಅಕ್ಕ ಬಂದ್ ಇವತ್ತಿಗೆ 20 ದಿನ ಆತ. ಅದನ್ನ ನನ್ನ ಹೆಂಡತಿ ಹೋದ್ರ ಮುಂಜಾನೆ ಹೋದಾಗ ಸಾಯಂಕಾಲ ಬಂದಳಂತ ಜಗಳ ಮಾಡ್ತೀವಿ. ಯಾವಾಗಾರ ನೋಡು ನಾ ಕೆಲ್ಸಕ್ಕೆ ಹೋಗತ್ನಾಗ ಹೋಗಲ್ಲ, ನಿನ್ ಮಡ್ಲಾಗ ಮಲಗೋಗಲ್ಲ, ಎಲ್ಲಿಗಾರ ಹೋದ್ರೂ ಹೋಗಲ್ಲ ಅಂತ ದಿನ ಜಗಳ ಮಾಡ್ತೀನಿ. ನಾನೇನು 5 ವರ್ಷದ ಮಗು ಅಲ್ಲ. ನೀ ಹೇಳಿದ್ದ ಕೇಳ್ಬೇಕು, ನೀ ಹೇಳಿದ್ದ ಮಾಡ್ಬೇಕಂದ್ರ ನಂಗೆ ಎದಕ್ ಮದ್ವಿ ಮಾಡಿ. ಈಗ ಆಕಿ ನನ್ನ ನಂಬ್ಕೆಂದು ಈ ಮನಿಗ್ ಬಂದಾಳ. ನಿನ್ ನೋಡ್ಕೊನಾಕ ಅಪ್ಪದಾನ. ಈಗ ಆಕಿ ನಾನ ನೋಡ್ಕೋಬೇಕು ತಾನೆ. ಯಾವ ನಮ್ಮಂತ ಗಂಡ್ ಮಕ್ಳು ಅವನ್ ಮಾತ್ ಕೇಳಿದ್ರ ಹೆಂಡ್ತಿರು ಅವನ್ ಮಗ ಅಂತಾರ. ಅದ ಹೆಂಡ್ತಿ ಮಾತ್ ಕೇಳಿದ್ರ ಅವನವ್ರು ಹೆಂಡ್ತಿ ಗುಲಾಮ್ ಅಂತೀರಿ. ನಾವೇನ್ ಮಾಡ್ಬೇಕು?